ಇವತ್ತಿನ ಸೆಷನ್ಗಳು ಏನು 8 ಗಂಟೆಗೆ ಸ್ಟಾರ್ಟ್ ಆಗ್ತಾವ. ಯಾವುದೋ ಒಂದು ಸ್ಪೆಷಲ್ ಟಾಪಿಕ್ ಅನ್ನ ಇಟ್ಕೊಂಡಿರ್ತಾವ. ಇವತ್ತು ಆಹಾರ ಮತ್ತು ಆರೋಗ್ಯ, ಇದು ಇವತ್ತಿಂದು ಸ್ಪೆಷಲ್ ಟಾಪಿಕ್. ಆಹಾರ ಮತ್ತು ಆರೋಗ್ಯ. ಆಕ್ಚುಲಿ ನಾವು ಎಲ್ಲರೂ ಆರೋಗ್ಯವನ್ನ ಹುಡುಕೊಂಡು ಬಂದವರು, ಆಹಾರವನ್ನ ಕೆಡಿಸಿಕೊಂಡು ಆರೋಗ್ಯವನ್ನ ಕೆಡಿಸಿಕೊಂಡು, ಖರೆ ಅಲ್ಲ? ಯಾವಾಗ ಆರೋಗ್ಯ ಕೆಟ್ಟಿತ್ತೋ ಅವತ್ ನಮ್ಮ ಆಹಾರ ಕೆಟ್ಟು, ಆಹಾರ ಕೆಟ್ಟ ಮೇಲೆ ಆರೋಗ್ಯ ಕೆಟ್ಟ. ಎರಡೂ ಇದು ಒಂದಕ್ಕೊಂದು ಕನೆಕ್ಷನ್ ಇರೋದು. ಆರೋಗ್ಯವನ್ನ ಕೆಡಿಸ್ಕೋಬೇಕಾದ್ರೆ ಅವರು ಆಹಾರವನ್ನು ಕೆಡಿಸ್ಕೋತಾರೆ ಫಸ್ಟ್. ಆರೋಗ್ಯವನ್ನ ಸರಿ ಮಾಡ್ಕೋಬೇಕಾದ್ರೆ ಅವರು ಆಹಾರವನ್ನ ಸರಿ ಮಾಡ್ಕೋಬೇಕು ಫಸ್ಟ್. ಹಂಗಾಗಿ ಆಹಾರಕ್ಕೂ ಆರೋಗ್ಯಕ್ಕೂ ಇರುವ ಒಂದು ಅತ್ಯುತ್ತಮ ಸಂಬಂಧವನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮಲ್ಲಿ ಆಯುರ್ವೇದ ಅಂತ ಒಂದಿದೆ. ಆಯುರ್ವೇದ ಅನ್ನೋದು ವೈದ್ಯ ಪದ್ಧತಿ ಅಂತ ನಾವು ಅನ್ಕೊಂಡಿವಿ. ಆಯುರ್ವೇದ ಅನ್ನೋದು ವೈದ್ಯ ಪದ್ಧತಿ ಅಲ್ಲ, ಅದು ಆಯುರ್ವೇದ ಅನ್ನೋದು ಆಹಾರ ಪದ್ಧತಿ. ನಮ್ದು ಆರೋಗ್ಯವನ್ನ ಕೆಡಿಸಿಕೊಂಡವ್ರಿಗೆ ಅದು ವೈದ್ಯ ಪದ್ಧತಿ ಆಗ್ತಾ ಬಂತು. ಆಕ್ಚುಲಿ ಆ ಆಯುರ್ವೇದ ಪದವನ್ನ ಬಿಡಿಸಿದ್ರ ಎರಡದವಲ್ಲಿ, ಒಂದು ಆಯು, ಒಂದು ವೇದ. ಆಯು ಅಂದ್ರ ಆರೋಗ್ಯ, ವೇದ ಅಂದ್ರ ಜ್ಞಾನ. ಆರೋಗ್ಯದ ಕುರಿತಾಗಿರುವ ಜ್ಞಾನವೇ ಆಯುರ್ವೇದ. ಆರೋಗ್ಯ ಎದರಿಂದ ಉಳಿತದ? ಆಯುಷ್ಯ ಎದರಿಂದ ಹೆಚ್ಚಾಗ್ತದ? ಅದು ಎಲ್ಲವೂ ಆಯುರ್ವೇದದಲ್ಲಿ ಬರ್ತದೆ. ಆಕ್ಚುಲಿ ಆರೋಗ್ಯ ಚೆನ್ನಾಗಿರೋದು, ಆಯುಷ್ಯ ಹೆಚ್ಚಾಗೋದು ಆಹಾರದಿಂದನೇ ನಡೆಯೋದೆಲ್ಲ. ಹಂಗಾದ್ರ ಆರೋಗ್ಯ ಆಹಾರದ ಕೈಯಲ್ಲಿರೋದು, ಆಯುಷ್ಯ ಆರೋಗ್ಯದ ಕೈಯಲ್ಲಿರೋದು. ಅಂತ ಒಂದು ಆಹಾರ ನನ್ನ ಕೈಯಲ್ಲಿರೋದು. ನನ್ನ ಕೈಯಿಂದ ನನ್ನ ಬಾಯಿಗೆ ನಾನು ಏನ್ ಹಾಕ್ತೇನೋ ಅದು ನನ್ನ ಆರೋಗ್ಯವನ್ನ ನಿರ್ಧಾರ ಮಾಡುತ್ತೆ. ನನ್ನ ಆರೋಗ್ಯ ನನ್ನ ಆಯುಷ್ಯವನ್ನ ನಿರ್ಧಾರ ಮಾಡುತ್ತೆ. ಯಾರ್ಯಾರಿಗೆ ಈ ಆಹಾರ, ಆರೋಗ್ಯ ಮತ್ತು ಆಯುಷ್ಯ ಈ ಫಾರ್ಮುಲಾ ಗೊತ್ತದನೋ ಅವರು ನಿಜವಾದ ಜ್ಞಾನಿಗಳು. ಇವತ್ತು ನಾವು ಆಹಾರ ಅಂತ ಬಂದ್ರೆ ಬಹಳ ತರದ ಆಹಾರಗಳನ್ನ ನಾವು ತಿಂತೀವಿ. ಆದ್ರೆ ಅದನ್ನ ಕ್ಯಾಟಗರೈಸ್ ಮಾಡಿರೋದು ಆಯುರ್ವೇದದಲ್ಲಿ ಈ ಆಹಾರವನ್ನ ವಿಭಾಗ ಮಾಡ್ಯಾರ. ರಾಜಸಿಕ ಆಹಾರಗಳು, ತಾಮಸಿಕ ಆಹಾರಗಳು ಮತ್ತು ಸಾತ್ವಿಕ ಆಹಾರಗಳು. ಸಾತ್ವಿಕ ಆಹಾರ ಯಾವುದು, ರಾಜಸಿಕ ತಾಮಸಿಕ ಯಾವುದು ಅಂದ್ರ, ಇದನ್ನ ಹಿಂಗ ರಾಜಸಿಕ, ಸಾತ್ವಿಕ, ತಾಮಸಿಕ ಅಂದ್ರ ಅದು ಅರ್ಥ ಆಗೋದು ಬಹಳ ಕಷ್ಟ ಇವತ್ತು. ಆದ್ರೆ ಅದನ್ನ ನಮ್ಮ ಭಾಷೆಯಲ್ಲಿ ಹೇಳ್ಬಿಡೋಣ. ನೆಗೆಟಿವ್ ಆಹಾರಗಳು, ಸಾಮಾನ್ಯ ಮಧ್ಯಮ ಆಹಾರಗಳು ಮತ್ತು ಸಾತ್ವಿಕ ಆಹಾರಗಳು ಅಂತಂದ್ರ, ಸತ್ವ ಅಂದ್ರ ನ್ಯೂಟ್ರಿಷನ್ ಯುಕ್ತ ಆಹಾರಗಳು. ಯಾವ ಆಹಾರದಲ್ಲಿ ನ್ಯೂಟ್ರಿಷನ್ ಇದೆಯೋ ಅದು ಸಾತ್ವಿಕ ಆಹಾರ. ಯಾವ ಆಹಾರದಲ್ಲಿ ಕಡಿಮೆ ನ್ಯೂಟ್ರಿಷನ್ ಇದೆಯೋ ಅದು ರಾಜಸಿಕ ಆಹಾರ. ಯಾವ ಆಹಾರದಲ್ಲಿ ನ್ಯೂಟ್ರಿಷನ್ ತೀರಾ ಕೊರತೆ ಇದ್ದು ಮನುಷ್ಯನನ್ನ ಹಾಳು ಮಾಡುತ್ತೋ ಅದು ತಾಮಸಿಕ ಆಹಾರ ಅಂತ ನಾವು ಕರೆದೇವೆ. ಈ ತಾಮಸಿಕ ಆಹಾರ, ರಾಜಸಿಕ ಆಹಾರ ಮತ್ತು ಸಾತ್ವಿಕ ಆಹಾರಗಳನ್ನ ಆದಿ ಕಾಲದಿಂದ ಇವತ್ತಿನವರೆಗೂ ನಾವು ಸೇವಿಸ್ತಾನು ಬಂದೀವಿ. ಅದರಿಂದ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದೀವಿ, ನಷ್ಟಗಳನ್ನು ಅನುಭವಿಸ್ಕೊಂಡು ಬಂದೀವಿ. ಅದರಿಂದ ಚೆನ್ನಾಗಿ ಏನ್ ಮಾಡ್ಕೋತಾನು ಬಂದೀವಿ. ಆ ಮೂರನ್ನು ನಾವು ಹೆಂಗೆ ಬಳಸ್ತೀವೋ ಹಂಗೆ. ಆದ್ರೆ ಯಾರು ಜೀವನದಲ್ಲಿ ಅತ್ಯುತ್ತಮವಾದಂತ ಆರೋಗ್ಯವನ್ನ ಮತ್ತು ದೀರ್ಘಾಯುಷ್ಯವನ್ನ ಇಟ್ಕೊಂಡಾರೋ ಅವರೆಲ್ಲರೂ ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡ್ತಾರೆ. ಯಾರು ಮಧ್ಯಮ ಮಟ್ಟದಲ್ಲಿ ಆರೋಗ್ಯ ಮತ್ತು ಆಯುಷ್ಯವನ್ನು ಇಟ್ಕೊಂಡಾರೋ ಅವರೆಲ್ಲರೂ ಈ ರಾಜಸಿಕ ಆಹಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇನ್ನು ತೀರಾ ಕಳಪೆ ಮಟ್ಟದ ಆರೋಗ್ಯ ಮತ್ತು ಆಯುಷ್ಯವನ್ನು ಹೊಂದಿದಾರೋ ಅವರೆಲ್ಲ ತಾಮಸಿಕ ಆಹಾರವನ್ನ
ಬಳಕೆ ಮಾಡಿದ್ದಾರೆ. ಯಾವ ಆಹಾರವನ್ನು ತಿಂದಾಗ ಮನುಷ್ಯ ಪಾಸಿಟಿವಿಟಿ ಹೈ ಆಗತ್ತೋ ಅದು ಸಾತ್ವಿಕ ಆಹಾರ. ಯಾವ ಆಹಾರವನ್ನು ತಿಂದಾಗ ಅತ್ಯಂತ ಸುಸ್ತು, ಡಲ್ನೆಸ್, ನೆಗೆಟಿವ್ ವಿಚಾರಗಳು ಬರ್ತದೋ ಅದು ತಾಮಸಿಕ ಆಹಾರ. ಇನ್ನ ಮಧ್ಯದಲ್ಲಿ ಅದು ಮಿಕ್ಸ್ ಆಗಿ ನಡೀತದೋ ಆ ಆಹಾರವನ್ನು ತಿಂದಾಗ ನೀವು ಫೀಲ್ ಮಾಡ್ಕೋಬೇಕು. ಅದನ್ನ ನಮ್ಮ ಆಯುರ್ವೇದವರು ಪಟ್ಟಿ ಮಾಡಿ ಇಟ್ಟಾರೆ. ಆದ್ರೆ ಆಕ್ಚುಲಿ ಊಟ ಆರೋಗ್ಯವನ್ನ ಎಂಥದೇ ಇದ್ರೂ ಅದನ್ನ ಶರೀರವನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಊಟವನ್ನು ಶುದ್ಧೀಕರಿಸುತ್ತೆ, ಅಥವಾ ಊಟ ಶುದ್ಧ ಪ್ಯೂರ್ ಆಗಿದ್ರೆ ಶರೀರವನ್ನ ಶುದ್ಧವಾಗಿ ಇಡುತ್ತೆ. ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಇದು ಆಕ್ಚುಲಿ ಒಂದು ಯೋಗಿ ಅಂತೆ, 2 ಹೊತ್ತು ಉಂಡವ ಭೋಗಿ ಅಂತೆ, 3 ಹೊತ್ತು ಉಂಡವ ರೋಗಿ ಅಂತೆ, 4 ಹೊತ್ತು ಉಂಡವನ್ ಹೊತ್ತುಕೊಂಡು ಹೋಗಿ ಅಂತೆ. ಹಿಂಗೆಲ್ಲ ನಮ್ಮ ಹಿರಿಯರು ಈ ಮಾತುಗಳನ್ನು ಹೇಳ್ಯಾರ. ಇದೆಲ್ಲ ಆಹಾರವನ್ನೇ ಕುರಿತಾಗಿರೋದು. ಅದಕ್ಕೆ ಆಹಾರ ಪದಾರ್ಥಗಳು, ಆಹಾರ ಪದ್ಧತಿಗಳು ಮತ್ತು ಆಹಾರದ ಸುರಕ್ಷತೆ ಮತ್ತು ಸಂಗ್ರಹಗಳು ಇವು ಎಲ್ಲವೂ ಅದನ್ನ ಸಾತ್ವಿಕ ಇರೋದನ್ನ ರಾಜಸಿಕ ತಾಮಸಿಕ ಮಾಡುತ್ತದ, ಮತ್ತು ರಾಜಸಿಕ ಇರೋದನ್ನ ಸಾತ್ವಿಕವಾಗಿನೂ ಪರಿವರ್ತಿಸುತ್ತೆ. ಇವತ್ತು ನಾವು ಬೆಳೆಯುವಂತ ಆಹಾರ ಪದ್ಧತಿಗಳೆಲ್ಲ ನಮ್ಮನ್ನ ಸಂಪೂರ್ಣವಾಗಿ ಸಾತ್ವಿಕ ಆಹಾರಗಳನ್ನು ಒಯ್ದು ರಾಜಸಿಕ ಮತ್ತು ತಾಮಸಿಕ ಆಹಾರಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಇವತ್ತು ಕಾಯಿ ಪಲ್ಯ ಒಂದು ಸಾತ್ವಿಕ ಆಹಾರ. ಅದಕ್ಕೆ ನಾವು ಸಿಂಪರಿಸುವಂತ ಈ ಪೆಸ್ಟಿಸೈಡ್ಸ್ಗಳು, ಔಷಧಿಗಳು ಅದನ್ನ ಬೇರೆ ಗುಣಮಟ್ಟಕ್ಕೆ ತಂದ್ಬಿಡ್ತಾವೆ. ಹಂಗಾಗಿ ಆವತ್ತಿನ ಪಟ್ಟಿಯನ್ನ ನಾನು ಯಾಕೆ ಹೇಳಲಿಲ್ಲ ಅಂದ್ರ ಅದು ಇವತ್ತು ಯೂಸ್ ಆಗಲ್ಲ. ಅವತ್ತೇನು ನಮ್ಮ ಯೋಗಿಗಳು, ಋಷಿಗಳು ರೆಡಿ ಮಾಡ್ಯಾರೋ ಆ ಪಟ್ಟಿ ಇವತ್ತು ಯೂಸ್ ಆಗಲ್ಲ. ಯಾಕಂದ್ರ ಇವತ್ತು ನಾವು ಅದನ್ನ ಹೆಂಗೆ ರೆಡಿ ಮಾಡ್ತಿದೀವಿ, ಹೆಂಗೆ ಬೆಳಿತಿದೀವಿ ಅನ್ನೋದ್ರ ಮೇಲೆ, ಅದಕ್ಕೆ ಹೆಂಗೆ ಅದರ ಬೀಜಗಳನ್ನು ಸಂಗ್ರಹಿಸ್ತೀವಿ ಅನ್ನೋದ್ರ ಮೇಲೆ ಅದರದ್ದು ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕ ಗುಣಗಳು ವ್ಯತ್ಯಾಸ ಆಗಿರೋದು. ಹಂಗಾಗಿ ಇವತ್ತು ನಾವು ಪ್ರತಿದಿನ ಹ್ಯಾಪಿ ಟು ಹೆಲ್ಪ್ ಅಲ್ಲಿ ಒಂದು ಸ್ಲೈಡ್ ಹಾಕ್ತೀವಿ, ಫುಡ್ ವರ್ಸಸ್ ನ್ಯೂಟ್ರಿಷನ್ ಅಂತ. ಅದೊಂದು ಸ್ಲೈಡ್ ಬರುತ್ತೆ, ನೋಡಿ. ಇದನ್ನ ದಿನಾನು ನೋಡಿರಿ, ಈಗೂ ನೋಡ್ರಿ. ಫುಡ್ ವರ್ಸಸ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಮೀನ್ಸ್ ಸಾತ್ವಿಕ ಆಹಾರ, ಸತ್ವಯುತ ಆಹಾರ, ಪೋಷಣೆಯನ್ನ ನೀಡಬಲ್ಲಂತ ಆಹಾರವನ್ನ ನ್ಯೂಟ್ರಿಷನ್ ಅಂತ ಕರೀತಾರ. ಫುಡ್ ಅಂದ್ರ ಕೆಳಗಡೆ ಬರ್ದಾರ ನೋಡ್ರಿ, ಯಾವುದನ್ನ ನಮ್ಮ ಹೊಟ್ಟೆ ತುಂಬಿಸಲಿಕ್ಕೆ ಬಳಸ್ಕೋತೀವೋ ಅದೆಲ್ಲ ಫುಡ್. ಯಾವುದು ಶರೀರದ ಪೋಷಣೆಗಳನ್ನು ಮಾಡುತ್ತೋ ಅದು ನ್ಯೂಟ್ರಿಷನ್. ಇಲ್ಲಿ 2 ಚಿತ್ರ ಕೊಟ್ಟಿದಾರ. ಒಂದು ಕಡೆ ಚಿತ್ರದಲ್ಲಿ ಏನೇನು ಕೊಟ್ಟಿದಾರಂತ ನೋಡಿ, ಈ ಕಡೆ ಒಂದು ಚಿತ್ರ ಇದೆ, ಏನೇನು ಕೊಟ್ಟಿದಾರಂತ ನೋಡಿ. ಆ ಗ್ಲಾಸ್ ಇಟ್ಟಾರಲ್ಲ ಆ ಚಿತ್ರ ಫುಡ್. ಈಚಿ ಕಡೆ ಕಾಯಿಪಲ್ಯಗಳನ್ನು ಮಾತ್ರ ಜೋಡಿಸಿದಾರಲ್ಲ ಇದು ನ್ಯೂಟ್ರಿಷನ್. ಬಾಡಿಗೆ ನ್ಯೂಟ್ರಿಷನ್ ಬೇಕು, ಫುಡ್ ಬೇಕಾಗಿಲ್ಲ. ಕೇಳಿಸ್ಕೊಳ್ಳಿ ಈ ಪಾಯಿಂಟ್. ಶರೀರಕ್ಕೆ ಆಹಾರ ಬೇಕಾಗಿಲ್ಲ, ಶರೀರಕ್ಕೆ ಪೋಷಣೆ ಬೇಕು. ಆದ್ರ ಪೋಷಣೆ ಎಲ್ಲಿ ಸಿಗುತ್ತಂದ್ರೆ ಆಹಾರದಲ್ಲಿನೇ ಸಿಗುತ್ತೆ. ಆ ಪೋಷಣೆಗಾಗಿ ನಾವು ಇವತ್ತು ಆಹಾರವನ್ನ ತಿನ್ಬೇಕಾಗಿರೋದು. ಆದ್ರೆ ಆಹಾರದಲ್ಲಿ ಪೋಷಣೆ ಇಲ್ಲ, ನಾವು ಆಹಾರವನ್ನ ತಿಂತಾ ಇದ್ದೀವಿ, ಅದು ಬರೀ ಹೊಟ್ಟೆಯನ್ನ ಮಾತ್ರ ತುಂಬಿಸ್ತಾ ಇದೆ. ಹಿಂಗಾಗಿ ನಾವು ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ದೀವಿ. ನಮ್ದು ಹೊಟ್ಟೆ ಹೊರಗೆ ಬರ್ತಾ ಇದೆ. ಹೊಟ್ಟೆ ತುಂಬಿದ ಆಹಾರ ಹೊಟ್ಟೆಯನ್ನು ಹೊರಗೆ ಬರೆಸುತ್ತೆ, ಮೈಯನ್ನ ದಪ್ಪ ಮಾಡುತ್ತೆ, ಫ್ಯಾಟ್ ತುಂಬುವ ಹಾಗೆ ಮಾಡುತ್ತೆ. ಹೊಟ್ಟೆ ತುಂಬಿಸಿದ ಆಹಾರ, ಶರೀರದ ಪೋಷಣೆಯನ್ನ ಭರಿಸಿದ ಆಹಾರ ಮನುಷ್ಯನನ್ನ ಸತ್ಪುರುಷನನ್ನಾಗಿ, ಸಾತ್ವಿಕನನ್ನಾಗಿ ಇಡುತ್ತೆ. ಈಚೆ ಕಡೆ ಒಂದು ಚಿತ್ರ ಇದೆ ನೋಡ್ರಿ, ಇದ್ರದ್ದು ಬೆಳವಣಿಗೆ ಹೆಂಗ್ ಮಾಡ್ತಾರೆ, ಇದನ್ನ ಸ್ಟೋರ್ ಹೆಂಗ್ ಮಾಡ್ತಾರೆ, ಇದನ್ನ ಕುಕ್ಕಿಂಗ್ ಹೆಂಗ್ ಮಾಡ್ತಾರೆ ಫುಡ್. ಈಚೆ ಕಡೆ ಒಂದು ಚಿತ್ರ ನೋಡಿ. ಆ ಚಿತ್ರ ನೋಡಿದ್ರೆ ಆಕ್ಚುಲಿ ಬೆಳವಣಿಗೆಯನ್ನು ಹಿಡಿದು ಅದರ ಬೀಜವನ್ನ ರೆಡಿ ಮಾಡೋದ್ರಿಂದ ಹಿಡಿದು ನಾವೊಂದು GMO ಅಂತ ಕರಿತೀವಿ. ಇದು ಒಂದು ತಂತ್ರಜ್ಞಾನ, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಅಂತ. ಫುಡ್ ಅಲ್ಲಿ ಈ GMO ಯಾವಾಗ ಬಂತೋ ಅದರದ್ದು ಜೀವ ಕಣಗಳನ್ನೇ ಪರಿವರ್ತಿಸಿ ಮೂಲ ಬಿಟ್ಟು ಅದನ್ನ ಹೈಬ್ರಿಡ್ ಆಗಿ ಬದಲಿಸಿ ಬಿಟ್ಟಿವಿ ನಾವು. ಇದು GMO, ಜೆನೆಟಿಕಲಿ ಅದನ್ನ ಮಾಡಿಫೈ ಮಾಡಿದೀವಿ ಫುಡ್ ಅನ್ನ. ಯಾವಾಗ ಫುಡ್ ಜೆನೆಟಿಕಲಿ ಮಾಡಿಫೈ ಆತೋ ಅವಾಗ ಅದು ಸತ್ವವನ್ನ
ಬೇರೆ ಲೆವೆಲ್ಗೆ ಬದಲಾಯಿಸ್ಕೊಂಡು ಬಿಡ್ತು. ಯಾವ ಫುಡ್ ಒರಿಜಿನಲ್ ಸ್ವರೂಪದಲ್ಲಿ ಇಲ್ಲ ಇವತ್ತು GMO ಕಾರಣಕ್ಕೆ. ಹಂಗಾಗಿ ಆವತ್ತು ಹೇಳಿರುವಂತ ಫುಡ್ ಅನ್ನ, ಆ ಪಟ್ಟಿಯನ್ನ, ರಾಜಸಿಕ ಸಾತ್ವಿಕ ತಾಮಸಿಕ ಆಹಾರಗಳ ಪಟ್ಟಿಯನ್ನ ನಿಮಗೆ ಹೇಳ್ತಿಲ್ಲ ನಾನು. ಅದು ಆಲ್ರೆಡಿ GMO ಯುಕ್ತ ಆಗಿರೋದ್ರಿಂದ ಜೆನೆಟಿಕಲಿ ಮಾಡಿಫೈಡ್ ಆಗಿಬಿಟ್ಟದ. ಅದು ಇವತ್ತು ಅವತ್ತು ಹೇಳಿದ ಫುಡ್ ನಿಮಗೆ ಆ ಲಿಸ್ಟ್ ಅಲ್ಲಿ ಇಲ್ವೇ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಹೇಳ್ತಾ ಇರೋದು, ಶರೀರವನ್ನ 3 ರೀತಿಯಲ್ಲಿ ಆಹಾರ ಏನು ಬೆಳವಣಿಗೆ ಮಾಡುವಂಥದ್ದು, ಆಮೇಲೆ ರಿಪೇರಿ ಮಾಡುವಂಥದ್ದು, ಮತ್ತೆ ಎನರ್ಜಿ ಕೊಡುವಂಥದ್ದು. ಹಿಂಗೆ ಈಗ ನಾವು ಫುಡ್ ಅನ್ನ ತಗೋಬೇಕಾಗತ್ತೆ. ಮುಖ್ಯವಾಗಿ 3 ಅಂಶಗಳನ್ನ ನಾವು ಫುಡ್ ಅಲ್ಲಿ ತಗೋತೀವಿ. ಅದು ಯಾವುದು ಅಂದ್ರ, ಒಂದು ಬೆಳವಣಿಗೆಗೆ ಬೇಕಾಗಿರೋದು, ಅದು ಪ್ರೋಟೀನ್ ದಿಂದ ಕೂಡಿರ್ಬೇಕು. ಆಮೇಲೆ ಇನ್ನೊಂದು ಶಕ್ತಿಯನ್ನ ಕೊಡುವಂಥದ್ದು ಆಹಾರ, ಅದು ಕಾರ್ಬೋಹೈಡ್ರೇಟ್ ಆಗಿರ್ಬೇಕು. ಕಾರ್ಬೋಹೈಡ್ರೇಟ್ ದಲ್ಲಿ ಮತ್ತೆ ಪ್ರಕಾರಗಳು ಬರ್ತಾವ. ಬಾಡಿಗೆ ಒಳ್ಳೆ ಕಾರ್ಬೋಹೈಡ್ರೇಟ್, ಸಿಂಪಲ್ ಕಾರ್ಬೋಹೈಡ್ರೇಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅದು ಬರುತ್ತೆ, ಅದು ಬೇರೆ. ಆದ್ರೆ ಶರೀರಕ್ಕೆ ಶಕ್ತಿ ಬೇಕು, ಅದು ಕಾರ್ಬೋಹೈಡ್ರೇಟ್ ದಿಂದ ಸಿಗುತ್ತೆ. ಶರೀರದ ರಚನೆ ಆಗಬೇಕು, ಅದು ಪ್ರೋಟೀನ್ ದಿಂದ ಆಗತ್ತೆ. ಆಮೇಲೆ ಶರೀರದ ನಿರ್ವಹಣೆ ಆಗಬೇಕು, ಅದು ವಿಟಮಿನ್ ಮತ್ತು ಮಿನರಲ್ ಗಳಿಂದ ಆಗತ್ತೆ. ಹಿಂಗ ಪ್ರಮುಖವಾಗಿ 3 ಭಾಗ ಮಾಡ್ಕೋಬೇಕು ಇವತ್ತು ನಾವು ಫುಡ್ ಅನ್ನು. ಒಂದು ಕಾರ್ಬೋಹೈಡ್ರೇಟ್, ಒಂದು ಪ್ರೋಟೀನ್, ಒಂದು ವಿಟಮಿನ್ ಮಿನರಲ್ಸ್. ಆಕ್ಚುಲಿ ಇದರಲ್ಲಿ ಒಂದು ಇತ್ತೀಚೆಗೆ ಬಹಳ ಬಹಳ ಪಾಪ್ಯುಲರ್ ಆಗಿರೋದು, ಜಗತ್ತಿನ ವಿಜ್ಞಾನ ಇದನ್ನು ಒಪ್ಕೊಂಡಿರೋದು, ಫುಡ್ ಸೈನ್ಸ್ ಅಲ್ಲಿ ಅಥವಾ ಟೋಟಲಿ ನಮ್ ನ್ಯೂಟ್ರಿಷನ್ ಸೈನ್ಸ್ ಅಲ್ಲಿ ಇದನ್ನು ತಂದು ಅಳವಡಿಸಿದರು. ಅದನ್ನ GNP ಅಂತ ನಾವು ಕರಿತೀವಿ. ಆ GNP ಅನ್ನ ಆಧಾರವಾಗಿ ಇಟ್ಕೊಂಡು ಯಾರು ಫುಡ್ ಅನ್ನ ಇಂಟೇಕ್ ಮಾಡ್ತಾರೋ ಅವರು ಮಾತ್ರ ಆರೋಗ್ಯವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯದ. ಆ GNP ಒಂದು ಸ್ಲೈಡ್ ಬರುತ್ತೆ, ಆ GNP ಸ್ಲೈಡ್ ಹಾಕ್ರಿ. ಆ GNP ಅನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಪರಿಗಣಿಸಿಲ್ಲ, ಆರೋಗ್ಯವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಶರೀರದ ಬೆಳವಣಿಗೆಗೆ, ಶರೀರಕ್ಕೆ ಶಕ್ತಿ ಕೊಡಲು ಮತ್ತು ಶರೀರವನ್ನ ನಿರ್ವಹಣೆ ಮಾಡಲು ಏನು ಆಹಾರಗಳು ಬೇಕೋ ಅದನ್ನು GNP ಬೇಸ್ ಮೇಲೆನೆ ನಾವು ಕೊಡಬೇಕು. GNP ಯಾವತ್ತು RDA ಅನ್ನ ಒಳಗೊಂಡಿರುವಂಥದ್ದು, ರೆಕಮೆಂಡರಿ ಡೈಟ್ರಿ ಅಲಮ್ಸ್ ಅನ್ನ ಒಳಗೊಂಡಿರುವಂಥದ್ದು GNP ಯಲ್ಲಿ ಏನಿದೆ ಅಂದ್ರೆ ಈಗ ಬರುತ್ತೆ ನೋಡಿ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಎಸ್, ಇದು GNP ಏನೇನು ಅಂಶಗಳನ್ನು ಒಳಗೊಂಡಿದೆ ನೋಡಿ, ಇದು GNP. ಇದನ್ನ ನಾವು ಆಹಾರದಲ್ಲಿ ಇಟ್ಕೊಂಡಿಲ್ಲ ಅಂದ್ರ ಆರೋಗ್ಯವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಲ್ಲಿ ಪ್ರಮುಖವಾಗಿ ಪ್ರೋಟೀನ್ ಇದೆ, ಆಮೇಲೆ ಫ್ಯಾಟ್ ಇದೆ, ಕಾರ್ಬೋಹೈಡ್ರೇಟ್ ಇದೆ. ಕಾರ್ಬೋಹೈಡ್ರೇಟ್ ದಲ್ಲಿನೇ ಈಚೆ ಕಡೆ ಸಣ್ಣದಾಗಿ ಫೈಬರ್ ಅಂತ ಕೊಟ್ಟಾರೆ. ಆಮೇಲೆ ಹೈಡ್ರೇಷನ್ ಅಂದ್ರೆ ನೀರಿದೆ. ಆಮೇಲೆ ನಿಗದಿತ ಎಕ್ಸರ್ಸೈಸ್ ಬೇಕು. ಆಮೇಲೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಗಳು ಬೇಕು. ಆ ಫ್ಯಾಟ್ ಅಲ್ಲಿನೇ ಒಮೆಗಾ 3 ಫ್ಯಾಟೇ ಬೇಕು ಅಂತ ಅಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಆಮೇಲೆ ಬಾಡಿಗೆ ನಿಶ್ಚಿತವಾದಂತ ರೆಸ್ಟ್ ಬೇಕು. ರೆಸ್ಟ್ ಅಂದ್ರೆ ನಿದ್ದೆ ಕೂಡ ರೆಸ್ಟ್ ಅಲ್ಲಿನೇ ಬರುತ್ತೆ. ಇಷ್ಟು ಯಾರು ಇದನ್ನ ಪ್ರಾಪರ್ ಆಗಿ ಮಾಡ್ತಾರೋ ಅವರು ಆರೋಗ್ಯವನ್ನ ಆಯುಷ್ಯ ಇರುವವರೆಗೂ ಇಟ್ಕೋತಾರೆ, ಅಥವಾ ಆಯುಷ್ಯವನ್ನ ಆರೋಗ್ಯದಿಂದ ದೀರ್ಘ ಮಾಡ್ಕೋತಾರೆ. ಇದನ್ನ ಆಹಾರ ಪದ್ಧತಿಯಿಂದನ ಮಾಡ್ಲಿಕ್ಕೆ ಬರ್ತದೆ ಮತ್ತು ಜೀವನ ಪದ್ಧತಿಯಿಂದ ಅಷ್ಟೇ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕಾಗಿ ಆಹಾರ ಪದ್ಧತಿ ಮತ್ತು ಜೀವನ ಪದ್ಧತಿಯನ್ನ ಬಹಳ ಪ್ರಮುಖವಾಗಿ ಆಯುರ್ವೇದದಲ್ಲಿ ಹಿಂಗ್ ಸೂತ್ರೀಕರಿಸಿದರು. ಏನದು ಸೂತ್ರ ಅಂದ್ರ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೈಷ್ಟಸ್ಯ ಕರ್ಮಸು ಯುಕ್ತಸ್ಯ ಪಾವಬೋಧಸ್ಯ ಯೋಗೋ ಭವತಿ ದುಃಖಹರ ಅಂತ. ಯುಕ್ತಾಹಾರ ವಿಹಾರಸ್ಯ, ಯುಕ್ತ ಆಹಾರ ಅಂದ್ರೆ ಇಷ್ಟೊತ್ತನ ನಾ ಏನ್ ಹೇಳಿದ್ನಲ್ಲ, ಇದೆಲ್ಲ ಕೂಡಿ ಯುಕ್ತ ಅಂದ್ರ ಅತ್ಯುತ್ತಮವಾಗಿರೋದು. ಅದರಲ್ಲಿ ಕೊರೀಸ್ ಏನು ತೆಗೀಲಿಕ್ಕೆ ಬರ್ಲಾರ್ದಂತ ಅದನ್ನ ಯುಕ್ತ ಅಂತ ಕರೀತಾರೆ. ಅದಕ್ಕೆ ನಾವು ಉಪಯುಕ್ತ ಅಂತ ಕರಿತೇವೆ ನೋಡಿ. ಯುಕ್ತ ಅಂದ್ರ ಅತ್ಯುತ್ತಮವಾಗಿರೋದು, ದಿ ಬೆಸ್ಟ್. ಯುಕ್ತ ಆಹಾರ, ಯುಕ್ತ ವಿಹಾರ. ವಿಹಾರ ಅಂದ್ರೆ ಜೀವನ ಪದ್ಧತಿ ಬರ್ತದೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೈಷ್ಟಸ್ಯ ಕರ್ಮಸು ಅಂದ್ರ
ಸೈಷ್ಟಶ್ಯ ಅಂದ್ರೆ ಇದು ಚಟುವಟಿಕೆಗಳು ಅಂತ ಅರ್ಥ. ಯುಕ್ತ ಆಹಾರ ಇರಬೇಕು, ಯುಕ್ತ ವಿಹಾರ ಇರಬೇಕು, ಯುಕ್ತ ಚಟುವಟಿಕೆಗಳಿಂದ ಕೂಡಿರಬೇಕು. ಆವಾಗ ಇದನ್ನ ಯೋಗ ಅಂತ ಕರೀತಾರೆ. ಇದು ಒಟ್ಟು ಕೂಡಿ ಜೀವನ ಯೋಗ. ಇದು ಈ ಆಹಾರ ಪದ್ಧತಿ, ಜೀವನ ಪದ್ಧತಿ, ಜೀವನದ ಚಟುವಟಿಕೆಗಳನ್ನು ಕೂಡಿಸಿ ಜೀವನ ಪದ್ಧತಿ ಅಂತ ಕರೀತಾರೆ. ಇವು ಯಾವಾಗ ನಮಗೆ ಒದಗಿ ಬರ್ತಾವೋ ಆವತ್ತು ಆಯುರ್ವೇದ ಸಂಭವಿಸುತ್ತೆ. ಆಯುರ್ವೇದ ನಮ್ಮ ಔಷಧಿ ಪದ್ಧತಿಯಿಂದ ಹೊರಗೆ ತೆಗಿಬೇಕದನ್ನ. ಆಯುರ್ವೇದವನ್ನು ನಾವು ಬಹಳ ಮಂದಿ ಇಲ್ಲಿ ಬರೋಣ ಕೇಳ್ತಾರೆ, ನಿಮ್ದೇನು ಆಯುರ್ವೇದ ಏನ್ರಿ ಅಂತ. ಏನದ ಆಯುರ್ವೇದವನ್ನು ಅರ್ಕೊಂಡು ಕುಡ್ದಂಗ. ಆಯುರ್ವೇದ ಅಂದ್ರೆ ಬಹಳ ಮಂದಿಗೆ ಅದನ್ನ ಆಹಾರ ಪದ್ಧತಿಯಿಂದ ಔಷಧ ಪದ್ಧತಿಗೆ ಅದು ಯಾಕೆ ಹೋಯ್ತು ಅಂತ ಗೊತ್ತೇ ಆಗಿಲ್ಲ. ಆಹಾರವನ್ನ ಔಷಧಿಯ ಹಾಗೆ ಬಳಸುವ ಪದ್ಧತಿಯೇ ಆಯುರ್ವೇದ ಪದ್ಧತಿ. ಅದು ಅಲ್ಲಿ ಯಾವುದೇ ಔಷಧಿಗಳಿಲ್ಲ ಆಹಾರದ ಆಯುರ್ವೇದದಲ್ಲಿ. ಅವು ಈ ನಾವು ಪೋಷಕಾಂಶಗಳನ್ನೆಲ್ಲ ನಿಗದಿತ ಪ್ರಮಾಣಕ್ಕೆ ಶರೀರವನ್ನು ಶುದ್ಧ ಮಾಡಲಿಕ್ಕೆ ಮತ್ತು ಶರೀರವನ್ನು ಸತ್ವಭರಿತ ಮಾಡಲಿಕ್ಕೆ ಕೊಟ್ಟಿರುವಂತ ಆಹಾರ ಪದ್ಧತಿನೇ ನಮ್ದು ಆಯುರ್ವೇದ ಪದ್ಧತಿಯಾಗಿತ್ತು. ಅದರ ಅದು ಅತ್ಯಂತ ನಾವು ಆರೋಗ್ಯವನ್ನು ಕೆಡಿಸಿಕೊಂಡಾಗ ಆ ಆಹಾರಗಳನ್ನೇ ಅವರು ಪ್ರಮಾಣಕ್ಕೆ ಬಳಸಲಿಕ್ಕೆ ಹತ್ತಿದಾಗ ಅದನ್ನು ಔಷಧಿ ಅಂತ ಭಾವಿಸಿಕೊಂಡು ಆ ಆಯುರ್ವೇದವನ್ನು ಒಂದು ಔಷಧಿ ಪದ್ಧತಿ ಅಂತ ನಾವು ಮಾರ್ಪಡಿಸಿಕೊಂಡಿ. ಆದ್ರೆ ಅದು ಆಹಾರ ಪದ್ಧತಿ ಅನ್ನೋದು ಮತ್ತು ಜೀವನಾಂಶಕ ಆಹಾರಗಳನ್ನ ಅಂದ್ರೆ ಪೋಷಕ ಆಹಾರಗಳನ್ನ, ಪೋಷಣೆಗಳನ್ನ, ಏನು ಸಾತ್ವಿಕ ಅಂಶಗಳನ್ನೆಲ್ಲ ಕ್ರೋಢೀಕರಿಸಿ ಸಮ ಪ್ರಮಾಣಕ್ಕೆ ಶರೀರಕ್ಕೆ ಕೊಡುವ ಪದ್ಧತಿಯನ್ನ ನಾವು ಆಯುರ್ವೇದ ಪದ್ಧತಿಯಲ್ಲಿ ನೋಡ್ತೀವಿ. ಹಂಗಾಗಿ ಯಾರ್ಯಾರು ಇವತ್ತದೆಲ್ಲ ಹಾಳಾಗಿ ಹೋಗ್ಬಿಟ್ಟದ, ಅದೇನು ಅಲ್ಲಿ ಯಾವುದು ಉಳಿದಿಲ್ಲ. ಯಾಕಂದ್ರೆ ಅದನ್ನ ಇಡೀ ಆಹಾರವೇ GMOದಿಂದ ಕೂಡಿದೆ, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಬಂದಿರೋದ್ರಿಂದ ಯಾವ ಸಾತ್ವಿಕ ಆಹಾರಗಳು ಸಾತ್ವಿಕವಾಗಿ ಉಳಿದಿಲ್ಲ. ಹಂಗಾಗಿ ಅದರ ಸತ್ವಯುತ ಅಂಶಗಳ ಜೊತೆಗೆ ಬೇರೆ ಬೇರೆ ಆಗಿರ್ತಕ್ಕ ವಿಷಕಾರಿಗಳು ಅದರಲ್ಲಿ ಸೇರಿರೋದ್ರಿಂದ ಅದು ಅವತ್ತಿನ ತರ ವರ್ಕ್ ಮಾಡೋದಿಲ್ಲ. ಅದಕ್ಕಾಗಿ ಇವತ್ತು ನಾವು ಈ ನ್ಯೂಟ್ರಿಷನ್ ವ್ಯಾಲ್ಯೂವನ್ನು ಜಗತ್ತಿನ ಆಯುರ್ವೇದ ವಿಜ್ಞಾನ, ಮೆಡಿಕಲ್ ಸೈನ್ಸ್, ನ್ಯೂಟ್ರಿಷನ್ ಸೈನ್ಸ್, ಜಗತ್ತಿನ ಶ್ರೇಷ್ಠ ವಿಕಾಸವಾದದ ಎಲ್ಲ ವಿಜ್ಞಾನಿಗಳು ಸೇರಿ ಈ ಒಂದು ನ್ಯೂಟ್ರಿಷನ್ ಅನ್ನ ರೆಡಿ ಮಾಡಿರೋದು. ಈ ನ್ಯೂಟ್ರಿಷನ್ ಜಗತ್ತಿನ ನಂಬರ್ 1 ನ್ಯೂಟ್ರಿಷನ್ ಇವತ್ತು. ನ್ಯೂಟ್ರಿಷನ್ ಸಾತ್ವಿಕ ಆಹಾರ ಅಂದ್ರೆ ಇದೇ ಇವತ್ತು. ಇದನ್ನ ಬಿಟ್ಟು ಸಾತ್ವಿಕ ಆಹಾರ ಇಲ್ಲವೇ ಇಲ್ಲ. ಅದಕ್ಕಾಗಿ ಗೂಗಲ್ ಹೇಳ್ತಾ ಇದೆ ವಾಟ್ ಈಸ್ ವರ್ಲ್ಡ್ ನಂಬರ್ 1 ನ್ಯೂಟ್ರಿಷನ್ ಅಂತ ಕೇಳಿದ್ರೆ, ಅಂದ್ರೆ ನ್ಯೂಟ್ರಿಷನ್ ಅಂದ್ರೆ ಸಾತ್ವಿಕ ಆಹಾರ ಅಂತ ಕೇಳಿದಂಗೆ ಅದು. ಜಗತ್ತಿನ ಸಾತ್ವಿಕ ಆಹಾರ ಯಾವುದು ಅಂದ್ರ ಎಲ್ಲಾ GMOಗಳನ್ನು ಮೀರಿ ಅದರ ವಿಷಕಾರಿಗಳನ್ನು ಹೊರಗೆ ತೆಗೆದು ಪೋಷಣೆಯನ್ನ ಬ್ಯಾಲೆನ್ಸ್ ಮಾಡಿ ಇದನ್ನ ನಿಜವಾಗ್ಲೂ ಸಾತ್ವಿಕಗೊಳಿಸಿರೋದು ಇವತ್ತು ಈ ಶೇಕನ್ನ. ಇದರ ಬಗ್ಗೆನೆ ಇವತ್ತು ಗೂಗಲ್ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನ ಕೊಡ್ತಾ ಇದೆ. ನಾವು ಯಾಕಂದ್ರೆ ಜ್ಞಾನಕ್ಕಾಗಿ ಇವತ್ತು ಗೂಗಲ್ ಡಿಪೆಂಡ್ ಆದವ್ರು ನಾವೆಲ್ಲ. ಹಂಗಾಗಿ ಬೆಸ್ಟ್ ಆಹಾರ ಯಾವುದು, ಬೆಸ್ಟ್ ನ್ಯೂಟ್ರಿಷನ್ ಯಾವುದು ಅಂತ ಕೇಳಿದ್ರ ಹಿಂಗೆ ಕೇಳಿ ನೋಡಿ ಗೂಗಲ್ ಅಲ್ಲಿ ತಕ್ಷಣಕ್ಕೆ ಹೇಳುತ್ತೆ ಹರ್ಬಲೈಫ್ ನ್ಯೂಟ್ರಿಷನ್ ಈಸ್ ವರ್ಲ್ಡ್ ನಂಬರ್ 1 ನ್ಯೂಟ್ರಿಷನ್ ಅಕಾರ್ಡಿಂಗ್ ಟು ಯೂರೋ ಮಾನಿಟರ್ ಇಂಟರ್ನ್ಯಾಷನಲ್. ಹಿಂಗೆಲ್ಲ ಮುಂದೆ ಡೀಟೇಲ್ಸ್ ಕೊಡುತ್ತೆ. ಇಂಥ ಒಂದು ಸಾತ್ವಿಕ ಆಹಾರ ನಮ್ಮ ಕೈಲಿರುವಾಗ ಏನು ಬೇಕಾದರೂ ಇವತ್ತು ನಾವು ಮಾಡ್ಕೋಬಹುದು ನಮ್ಮ ಆರೋಗ್ಯದ ವಿಚಾರದಲ್ಲಿ ಮತ್ತು ನಮ್ಮ ಆಯುಷ್ಯದ ವಿಚಾರದಲ್ಲಿ. ಇವತ್ತಿಲ್ಲಿ ಬಂದವರೆಲ್ಲ ಹೆಂಗೆ ಆರೋಗ್ಯವನ್ನು ಕೆಡಿಸಿಕೊಂಡು ವಯಸ್ಸಾಯ್ತು ನಮ್ದೇನು ಕತಿ ಮುಗೀತು ಅಂತ ಬಂದವರು ಜಸ್ಟ್ ಒಂದು ಶೇಕ್ ಅಫ್ರೆಶ್ ಯೂಸ್ ಮಾಡಿದ ನಂತರ ಹೊಸ ಒಂದು ಜೀವನವನ್ನು ಪಡೀತಾ ಇದ್ದಾರೆ, ಹೊಸ ವಯಸ್ಸನ್ನು ಹೊಂದ್ತಾ ಇದ್ದಾರೆ ಮತ್ತು ಹೊಸ ಬದಲಾವಣೆಗಳನ್ನ ಲೈಫ್ ಅಲ್ಲಿ ತಗೋತಾ ಇದ್ದಾರೆ. ಜೊತೆಗೆ ಇಲ್ಲಿ ಲೈಫ್ ಸ್ಟೈಲ್ ಎಜುಕೇಶನ್ ಒಂದಿದೆ. ಆ ಯುಕ್ತಾಹಾರ, ಯುಕ್ತ ವಿಹಾರ, ಯುಕ್ತ ಸೈಷ್ಠನ್ಯ ಕರ್ಮಸುಗಳು ಇಲ್ಲಿ ಒಟ್ಟು ಕೂಡಿರು. ಆ ಆಯುರ್ವೇದದ ಸೂತ್ರೀಕರಣ ಇವತ್ತು ಇಲ್ಲಿ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿ ನಮ್ದು ಜೀವನ ಪದ್ಧತಿ, ಆಹಾರ ಪದ್ಧತಿ, ಆಹಾರದ ಕ್ರಮಗಳು, GNP ಎಜುಕೇಶನ್ ಒಟ್ಟೊಟ್ಟಿಗೆ ನಡೆದಿರೋದು. ನೀರು ಕುಡಿಯುವಂಥದ್ದನ್ನು ಕೂಡ ಇಲ್ಲಿ ಕಲಿಸಲಾಗತ್ತೆ. ಈ ಸಿಸ್ಟಮ್ಗೆ ನಾನು ಬರೋ ಮುಂಚೆ ನಾನು ಏನಾಗಿದ್ದೆ, ನನಗ ಆವತ್ತಿನ ಆಯುರ್ವೇದ ಅಂದ್ರ ತಪ್ಪಲ ಗಿಡಮೂಲಿಕೆಗಳಿಂದ ಮಾಡುವ ಔಷಧಿ ಅಂತೆ ಭಾವಿಸಿಕೊಂಡಿದ್ದೆ ನಾನು. ಆದ್ರೆ ಇಲ್ಲಿ ಬಂದ ಮೇಲೆ ನನಗೆ ಜ್ಞಾನೋದಯ ಆಯ್ತು, ಅದು ಔಷಧಿ ವಿಜ್ಞಾನ ಅಲ್ಲ, ಆಹಾರ ವಿಜ್ಞಾನ ಅದು ಅಂತ. ಅದನ್ನ 5 ವೈದ್ಯ ಪದ್ಧತಿಗಳಿಂದ ಬೇರ್ಪಡಿಸಿ ಅದನ್ನ ಆಹಾರ ಪದ್ಧತಿ ಮತ್ತು ಜೀವನ ಪದ್ಧತಿಯಾಗಿ ಯಾರು ಮಾಡ್ಕೋತಾರೋ ಅವತ್ತವರು ಋಷಿಗಳಾಗಿ, ಜ್ಞಾನಿಗಳಾಗಿ, ಸಂಪನ್ನರಾಗಿದ್ರು.
ಇವತ್ತು ನಮ್ಗೆ ಅದು ಯಾವುದು ಗೊತ್ತಿಲ್ಲದಕ್ಕ ಅದನ್ನ ಔಷಧಿ ಪದ್ಧತಿಯಾಗಿ ಮಾಡ್ಕೊಂಡು ಅದಕ್ಕೂ ತಜ್ಞರು ವೈದ್ಯರನ್ನ ಮಾಡ್ಕೊಂಡು ಬಿಟ್ಟಿವಿ ನಾವು. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೇ ಇಲ್ಲ ಆಯುರ್ವೇದವನ್ನ. ಹಂಗಾಗಿ ಇವತ್ತು ಆ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನ ಮತ್ತು ಮೆಡಿಕಲ್ ಸೈನ್ಸ್ ಇವುಗಳ ಎಲ್ಲದರ ಉತ್ಕೃಷ್ಟ ಜ್ಞಾನದ ಒಂದು ಕೆನೆ ಅನ್ಬಹುದು ಇವತ್ತು ಈ ಸಿಸ್ಟಮು, ಈ ನ್ಯೂಟ್ರಿಷನ್ ಮತ್ತೆ ಈ ಗ್ಲೋಬಲ್ ನ್ಯೂಟ್ರಿಷನಲ್ ಫಿಲಾಸಫಿ ಎಜುಕೇಶನ್ ಇದೆಲ್ಲವೂ ನಮಗೆ ಒಟ್ಟೊಟ್ಟು ಸಿಗೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಈ ಮಾರ್ಕ್ಯೂಸ್ ಅನ್ನುವಂತ ಪುಣ್ಯಾತ್ಮ ಏನೊಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮೇಕಿಂಗ್ ದ ವರ್ಲ್ಡ್ ಹೆಲ್ದಿಯರ್, ಹ್ಯಾಪಿಯರ್ ಇದನ್ನ ತಂದ್ರು, ಅವತ್ತಿನಿಂದ ಈ ಜಗತ್ತು ಆರೋಗ್ಯ ಆಗ್ತಾ ಇದೆ, ಆನಂದಕರ ಆಗ್ತಾ ಇದೆ, ಆಯುಷ್ಯ ದೀರ್ಘ ಆಗ್ತಾ ಇದೆ. ಇಂಥ ಒಂದು ನ್ಯೂಟ್ರಿಷನ್ ಅನ್ನ ಪರಿಚಯಿಸೋದು ಅವತ್ತಿನ ಸಾತ್ವಿಕ ಆಹಾರಕ್ಕೆ 1000 ಪಟ್ಟು ಮುಂದಿರೋದು ಇವತ್ತಿಂದು ಈ ನ್ಯೂಟ್ರಿಷನ್. ಯಾಕಂದ್ರ ಅದು ಬೆಳವಣಿಗೆಯಿಂದ ಒಂದು ಸಸ್ಯವಾಗಿತ್ತು, ಒಂದು ಸಾತ್ವಿಕ ಆಹಾರ. ಆದ್ರ ಇದು ಸೂತ್ರೀಕರಣದಿಂದ ಸಂಪೂರ್ಣ ದೇಹಕ್ಕೆ ಬೇಕಾಗಿರುವಂತ GNP ಆಧಾರಿತ ಎಲ್ಲ ಕ್ರೋಢೀಕರಣ ಭರಿತಗಳಿರೋದ್ರಿಂದ ಇದನ್ನ ಯಾರು ಯೂಸ್ ಮಾಡ್ತಾರೋ ಇವತ್ತು ನೀವೆಲ್ಲ ಋಷಿಗಳು, ಜ್ಞಾನಿಗಳು ಎಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ, ಸತ್ಪುರುಷರಾಗ್ಲಿಕ್ಕೆ ಸಾಧ್ಯ ಇದೆ. ಸಾತ್ವಿಕ ಆಹಾರ ಸತ್ಪುರುಷರನ್ನ ಹುಟ್ಟಾಕತ್ತಂತೆ. ಈ ಸಾತ್ವಿಕ ಆಹಾರದಿಂದನೇ ಇಲ್ಲಿ ಬಂದವರು ಎಷ್ಟೋ ಜನ ಗಂಡ ಹೆಂಡತಿದು ಜಗಳ ನಿಂತು ಹೋಗಿದೆ, ಶರೆ ಕುಡಿಯೋದು ನಿಂತು ಹೋಗಿದೆ, ಸ್ಟಾರ್ ತಿನ್ನೋದು ನಿಂತು ಹೋಗಿದೆ. ಇದೆಲ್ಲ ಹೇಳ್ತಿರೋದರ ಕಾರಣನೇ ಸಾತ್ವಿಕ ಆಹಾರಗಳು ಸತ್ಪುರುಷರನ್ನ ನಿರ್ಮಾಣ ಮಾಡುತ್ತೆ ಅನ್ನೋದು. ಹಾಗಾಗಿ ಇವತ್ತಿನ ಸಾತ್ವಿಕ ಆಹಾರದ ಪಟ್ಟಿಯಲ್ಲಿ ಇಡೀ ಜಗತ್ತು ಮಾನ್ಯ ಮಾಡಿರುವಂತಹ ಈ ಶೇಕ್ ಇರೋದು ಮತ್ತೆ ಈ ಅಫ್ರೆಶ್ ಇರೋದು ಸಂಪೂರ್ಣ ಶರೀರಕ್ಕೆ ಬೇಕಾಗಿರುವಂತ ಪೂರ್ಣ ಪೋಷಣೆಗಳನ್ನ ಇದರಲ್ಲಿ ಭರಿಸಿರೋದ್ರಿಂದ ನಾವೆಲ್ಲ ಅದೃಷ್ಟಶಾಲಿಗಳು ಅನ್ಸುತ್ತೆ. ಯಾರ್ಯಾರಿಗೆ ನಿಮಗೂ ಅದೃಷ್ಟಶಾಲಿಗಳು ಅನ್ಸುತ್ತೆ. ಈ ಶೇಕ್ ಒಂದು ಸಾತ್ವಿಕ ಆಹಾರ ಇಲ್ಲಿ ಬಂದ ಮೇಲೆ ನನಗೆ ಇದು ಸಾತ್ವಿಕವಾಗಿ ನನ್ನನ್ನು ಪರಿವರ್ತಿಸಿದೆ. ನನ್ನಲ್ಲಿ ಸಣ್ಣ ಸಣ್ಣ ಕಲುಷಿತ ಕಲ್ಮಶ